Day 1 of reaching 10K followers in 100 days. ಮುಂಜಾನೆ 4 ಗಂಟೆ ಆದ ಬಿಸ್ನೆಸ್ ಸ್ಟಡಿ ಓದಾತಿದ್ನಿ. ಯಾಕಂದ್ರೆ ಇವತ್ತು ನಮ್ದು ಲಾಸ್ಟ್ ಬೋರ್ಡ್ ಎಕ್ಸಾಮ್ ಇತ್ತಂತ. ಹಂಗೆ ಸ್ವಲ್ಪ ಬ್ಯಾಸರ ಆಯ್ತಂತ ಹಂಗೆ ಮೇಲೆ ಅಡ್ಡಾಡತ್ತಿದ್ನಿ. ಅತ್ತ ನೋಡೋಣ ಎಲ್ಲ ಅಂಟಿಗಳು ನಾನು ನೋಡತ್ತಾರು, ಹುಡುಗ ಹಂಗೆ ಅಡ್ಡಾಡತ್ತಾನಂತ ಅವ್ರ ಮುಂದೆ ನಾಟಕ ಮಾಡ್ಕೋತ ಓದಾತಿದ್ನಿ. ಮತ್ತು ಕೆಳ ಬಂದ ಜಳಕ ಪಳಕ ಮಾಡಿ ಆರಾಮ್ಸೆ ಹಂಗೆ ಯೋಚಿಸ್ಕೋತ ಕುಂತಿದ್ನಿ. ಅಟ್ರೋಗ ನೋಡಿನಿ ಸಿಂಚಾನ್ ಕಾರ್ಟೂನ್ ಅಂತ. ಸಿಂಚಾನ್ ನೋಡ್ಕೋತ ನಾಷ್ಟ ಮಾಡೀನಿ. ನಾಷ್ಟ ಮಾಡಿದ್ದಿಂದ ನನಗೆ ಟೈಮ್ ನೋಡಿನಿ, ಟೈಮ್ ಆಗಿತ್ತು ಎಕ್ಸಾಮಿಗೆ ಅಂತ. ಎಕ್ಸಾಮ್ ಕೊಡಕ್ಕೆ ಸ್ಕೂಟಿ ತೊಗೊಂಡು ಹೋದ್ನಿ ನೋಡ್ರಿ. ಎಕ್ಸಾಮ್ ಮುಗಿಸ್ಕೊಂಬಂದ ಇಂಥ ಒಂದು ಸ್ವಿಚ್ ಬೇಕಾಯ್ತಂತ ಸ್ವಿಚ್ ತೊಗೊಂಬಂದ ಮನೆ ಮುಂದೆ ಗಾಡಿ ಹಚ್ಚಿ ಒಳಗೆ ಹೋದ್ನಿ. ಒಳಗೆ ಹೋಗಿ ಬ್ಯಾಗ್ ಹೋಗಿದ್ದೆ, ಏನು ಚಿಂತೆ ಇಲ್ಲ, ಆರಾಮ್ಸಿ ಮೇಡಮ ಮಕ್ಕೊಂಡಿ. ಆಮೇಲೆ ಮತ್ತೆ ಹೊರಗೆ ನೋಡಿದ್ರೆ ಜಯರಾಮ್ ಬಂದಿದ್ದು ನನಗೆ ಕರ್ಕೊಂಡು ಹೋಗಾಕ. ಅವನು ತಮಿಳ್ನಾಡು ಹೊಂಟಾನಂತ. ನನಗೆ ಅನ್ನಪೂರ್ಣೇಶ್ವರಿ ಹೋಟೆಲ್ ಟ್ರೀಟ್ ಕೊಡಿಸ್ನಂತ ಕರ್ಕೊಂಡು ಹೋದು. ಹಂಗೆ ಮಜಾ ಮಾಡ್ಕೋತ ಕೂದಲ ಸೆಟ್ ಮಾಡ್ಕೋತಿದ್ನಿ. ಯಾರ ಹುಡುಗಿ ನೋಡಿ ಸೆಟ್ ಆದ್ರಿ ಅಂತ. ಆದರೆ ಯಾವ ಹುಡುಗಿನೂ ಸೆಟ್ ಆಗಲಿಲ್ಲ. ಹೊರಗೆ ಬರೋಣ ಸೂರ್ಯ ಚಡ್ಡಿ ಮೇಲೆ ಬಂದಿದ್ದು. ಅವ್ನು ಹಂಗೆ ಕರ್ಕೊಂಡು ನಾವು ಹೋದ್ವಿ. ಸೂರ್ಯನ ಕರ್ಕೊಂಡು ನಾವು ಬಂದ್ವಿ. ಇಂಗಳಿಗೆ ಒಳಗೆ ಸಂತೋಷ ಕರ್ಕೊಂಡು ಹೋಗ್ಬೇಕಂತ ಮನೆ ಒಂದು ಸಿಗುವಾತಂತ ಅಂತ ಇದ್ದು ಹೆಂಗಾರ ಮತ್ತು ಸಂತೂನ್ ಮನೆ ಬರೋಣ. ನಾವು ಅಂದು ಇಲ್ಲ ನಾ ಮೇಕಪ್ ಮಾಡ್ಕೊಂಬರ್ತೀನಿ ತಡಿ ಅಂತ ಅಂದ್ಮೇಲೆ ಸ್ವಲ್ಪ ವೇಟ್ ಮಾಡತ್ತಿದ್ವಿ. ಮತ್ತು ಇವರೆಲ್ಲರನ್ನೂ ಕರ್ಕೊಂಡು ಅನ್ನಪೂರ್ಣೇಶ್ವರಿ ಹೋಟೆಲ್ಗೆ ಬಂದಿನ. ಹೋಟೆಲ್ಗೆ ಬಂದ್ಮೇಲೆ ಇವರು ಆ AC ರೂಮ್ ಕಡೆ ಹೋದ್ರು. AC ರೂಮ್ ಒಳಗೆ GST ಹಚ್ತಾರಂತ. ಮತ್ತು ನಾರ್ಮಲ್ ಫ್ಯಾನ್ ಇದ್ದಿದ್ದು ರೂಮಿಗೆ ಹೋದಿ ನೋಡ್ರಿ. ಎಲ್ಲ ದೋಸ್ತರು ಕುಂತ ಅಡ್ಡಾಕತ್ತಿದ್ವಿ ಎಲ್ಲಿ ಕಾಲೇಜ್ ಹಚ್ಬೇಕಂತ. ಅಟ್ರೊಳಗೆ ನಾ ಮೆನ್ಯೂ ಬತ್ತಂತ ಕೈ ತೊಗೊಳಕ್ಕೆ ಬನ್ನಿ ನೋಡ್ರಿ. ನಾ ಮತ್ತು ನಿಂಬೆಕಾಯಿ ಉಳ್ಳಾಗಡ್ಡಿ ಹಂಚಿ ಹೋಗ್ಬಿಟ್ರು ಅವರು. ಹೋಗಿ ಬಂದ್ಮೇಲೆ ತಂದೂರಿ ರೊಟ್ಟಿ ಮತ್ತು ದಾಲ್ ಫ್ರೈ ತರಿಸಿದ್ರಿ ನಾವು. ಊಟ ಆದ್ಮೇಲೆ ರೈಸ್ ತರಿಸ್ಬೇಕಂತ ಹಂಗೆ ಬಾಯ್ಲ್ಡ್ ರೈಸ್ ತರಿಸಿದ್ರು, ರೊಕ್ಕ ಇಲ್ಲ ಅಂತ. ಅದನ್ನು ಹೆಂಗಾರ ಗಂಟ್ಲು ಸಿಕ್ಕೋತ ತಿಂದ್ವಿ. ತಿಂದ್ಮೇಲೆ ನೀರು ಬಂದಾವಂತ ನೀರು ತುಂಬಿ ಆದ್ಮೇಲೆ ಸ್ವಲ್ಪ ಬ್ಯಾಸರ ಆಯ್ತಂತ PUBG ಆಡಿದ್ನಿ. ಮತ್ತು ಹಂಗೆ ಆಡ್ಕೋತ ಮಕ್ಕೊಂಬಿಟ್ನಿ.